ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಮಸ್ತ್ ಕಾಮಿಡಿ ಐತಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿರಿ. ನೀವು ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ದೊಡವ ಬಾರ ಬೇ, ಇನ್ನೂ ಬೇಸರ ಮಾಡ್ಕೊಂಡು ಕುಂತಿಯಲ್ಲ ಬೇ ನೀನು. ನಕ್ಕಂತಿರೋ ಒಂದಿಟ್ಟು ಊರಿಗೆ ಹೊಂಟಿದಿ ಮಗಳ ಮನೆಗೆ, ನಕ್ಕಂತ ಹೋಗು. ಯಾಕೆ ಅಳ್ಕಂತ ಹೋಗಿದಿ? ಒಂದು 4 ದಿನ ಇರವ, ಆಮೇಲೆ ನಾನು ವಾಪಸ್ ಕರ್ಕೊಂಬರ್ತಾನಂತ. ಅಮ್ಮ, ನೀ ಇಷ್ಟು ಬೇಸರ ಮಾಡ್ಕೊಂಬರೋದಾದ್ರೆ ಬೇಡಮ್ಮ. ನಾನು ನನ್ನ ಮಗಳಿಬ್ರು ಹೋಕ್ಕವಿ. ಅಣ್ಣ, ನೀ ಕರ್ಕೊಂಡು ಹೋಗ್ಬಿಡೋಣ ನಮ್ಮ ಅಮ್ಮನ. ಅಲ್ಲೇ ಕರ್ಕೊಂಡು ಹೋಗು, ಅಲ್ಲೇ ಇರ್ಲಿಕ್ಕೆ. ಈ ಮಗಳು ಬೇಡ, ಮೊಮ್ಮಗಳು ಬೇಡ. ನಮ್ಮ ಅವ್ವಗ ತೀರ ಮಾಡಕತ್ತಾಳೆ ಅಕ್ಕ. ಮಗಳ ಮನೆಗೆ ಬರ್ಬೇಕು, ನಕ್ಕಂತ ಬರ್ಬೇಕು ಅನ್ನಂಗಲ್ಲ. ಅದು ಬಿಟ್ಟು ನೋಡಲ್ಲಿ ಯಾ ನಮ್ನಿ ಬೇಸರ ಮಾಡ್ಕೊಂಡಾಳ. ಎಲ್ಲ ಯಾರ್ದೋ ಶತ್ರು ಮನೆಗೆ ಹೊಂಟಾಳನ, ಜೈಲಿಗೆ ಹೊಂಟಾಳನ ಅನ್ನೋರಂಗೆ ಮಾಡ್ಕೊಂಡಾಳ. ಬ್ಯಾಡ್ ಬಿಡವೇ, ನೀ ಬರೋದು ಇಲ್ಲೇ ಇರೋ ನೀನು. ಅಯ್ಯ ಹುಡುಗಿ, ಹೆಂಗೆ ಮಾತಾಡ್ತೀಯಲ್ಲೇ? ನನಗೆ ಯಾಕದು ಜೈಲಕತಿ? ಅದನ್ನ ಮಗಳು ಕೊಟ್ಟ. ನಾನು ಅಲ್ಲಿಗೆ ಮಗಳ ಮನೆ ಅದ ನನಗೆ. ನಾನು ಯಾವಾಗ ಬೇಕಾದ್ರೂ ಬರ್ಬೋದು. ನಮ್ಮ ಊರು ಬಿಟ್ಟು ಬರಕತ್ತಾನಿ ಅಂತ ಬೇಸರಾಗಿತ್ತು ಅಷ್ಟೇ ನನಗೆ. ನನಗೂ ಖುಷಿ ಆಯ್ತವ, ಮಗಳ ಮನೆಗೆ ಹೊಂಟಾನಿ. ಅದ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೊಂಟಾನಿ ಅಂತ ಖುಷಿ ಆಯ್ತು ನನಗೆ. ಆದ್ರೆ ಹಂಗ ಒಂದಿಟ್ಟು ಬೇಸರ ಐತೆ ಆಟ. ಆತ್ ಬಾರಬೇಕು, ಕುತ್ಕ ಬಾರಬೇ ಅತ್ಲಾಗ. ಅಜ್ಜಿ, ನೀನು ಊರಿಗೆ ಬಂದ್ಮೇಲೆ ನೀನೇನ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ, ಲಾಲ್ ಬಾಗಿ ಕರ್ಕೊಂಡು ಹೋಗ್ತಾನೆ, ವಿಧಾನಸೌಧ ತೋರಿಸ್ತಾನೆ. ಮಸ್ತ್ ಆಯ್ತು ಅಜ್ಜಿ ಬೆಂಗಳೂರು. ನಿನಗೆ ಏನು ಬೇಕಾ ನೋಡು, ಅದೆಲ್ಲ ಸಿಕ್ತತ್ ಗೊತ್ತಾ? ಹ್ಞೂ ನಮ್ಮ ಮಗಳ, ನೀನು ಎಲ್ಲೆಲ್ಲಿ ಕರ್ಕೊಂಡೋಗಿ ಅಲ್ಲೆಲ್ಲಿ ಬರ್ತಾನೆ ನಾನು. ತಮ್ಮ ಯಾರ ಇದ್ರ ನಕ್ಕೊಂಡ್ರೆ ನಡೀತತೆ. ಕುಂದ್ರಿ ಅಣ್ಣಾರ, ಯಾರು ಇಲ್ಲ. ಪಪ್ಪಿ ಒಂದಿಟ್ಟು ನನಗೆ ಕುಳ್ಕೊ ಸಿಟ್ ಬಿಟ್ಕೊತಿದ್ದೆ ನಾವು. ಅದು ಬಾಯ್ ತುಂಬ ಅಡ್ಕೆ ಇಳ್ಕೊಂಡ್ಬಿಟ್ಟಿರ್ತಾನೆ. ಉಳಾಕ ಒಂದಿಟ್ಟು ಕಿರಿಕಿದ್ರೆ ಅನುಕೂಲ ಆಕತ್ತವ. ಮತ್ತಿಲ್ಲ ಎಲ್ಲರೂ ಹೋಗ್ಲಿದ್ರ ಜನ ಬೈತಾರ. ಅದಕ್ಕೆ ಈ ಕಡೆ ಎದ್ದು ಬರವಪ್ಪ. ಅವನಿ ಅವರಲ್ಲಿ ಕುತ್ಕೊಂತಾರಂತ ಕಿಟಕಿ ಹತ್ರ. ಹ್ಞೂ ಅಜ್ಜಿ. ಅಂಕಲ್, ನೀವು ಕುತ್ಕೊಂಡ್ರೆ ನಾನು ಈ ಕಡೆ ಕುತ್ಕೊಂಡೆ. ಪುಣ್ಯ ಬಿಡವ ನಿನಗೆ. ಯಪ್ಪ ತಮ್ಮ, ನಿಮ್ಮ ಯಾರು ಬರೋದಾರ ಏನು ಖಾಲಿ ಐತೆ? ಕುಂದ್ರಲೇ ನಾನು. ಬಾ, ನಮ್ಮರು ಯಾರು ಇಲ್ಲ ಅನ್ಕೊಂಡ್ರು. ಏನಾಯಪ್ಪ, ಏನನ್ನಕತ್ತಿ? ನನಗೆ ಮೊದ್ಲ ಕಿವಿ ಕೇಳೋದಿಲ್ಲ. ಮಕ್ಕ ಮ್ಯಾಲೆ ಎತ್ಕೊಂಡು ಆ ಬಾಯಿ ನೋಡೋದು ಯಾನಮ್ಮಿ ಮಾಡಿ ತುಟ್ಟಿ ನೋಡಿ ಸೊಂಡಿಲಿ ಮಾಡ್ದಂಗೆ ಮಾಡಿದೆ. ಮಾಡೋದೇನೋ ಭೂ 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 ಅನ್ನಕತ್ತಿದೆ. ಅರ್ಥದಾಗ ಮಾತಾಡೋದಿಟ್ಟು. ಏನು ಯಾರು ಅದಾರನ ನಿಮ್ಮರ ಬರೋದಾರ? ಅಜ್ಜಿ, ಓಟು ಸೀಟು ಖಾಲಿ ಐತಿ, ನೀ ಕುಂದೂರು. ಏನ ಅಂದಲ್ಲಪ್ಪ ನೀನು? ಖಾಲಿ ಐತೆನ ಓಟು ಸೀಟ್? ಹ್ಞೂ ಅಜ್ಜಿ, ಖಾಲಿ ಐತಿ, ನೀ ಕುಂದೂರು. ಈ ಪ್ರೀ ಬಸ್ ಮಾಡಿದ್ಮೇಲೆ ಹೆಂಗಸ್ರು ಒಟ್ಟು ಬಸ್ಸಿಗೆ ಹೋಗಕತ್ಬಿಟ್ರ. ಹಂಗಾಗಿ ಟ್ರೈನ್ ಒಂದಿಟ್ಟು ಖಾಲಿ ಅದಾವಪ್ಪ. ಒಂದಿಟ್ಟು ಟ್ರೈನ್ ನೋಡಿ ಆರಾಮ ಕುತ್ಕೊಂಡು ಹೋಗ್ಬೋದು. ನಿನ್ನ ಬಸ್ನಾಗಂತೂ ಜಾಗ ಇಲ್ಲ, ಏನೂ ಇಲ್ಲ. ಯಾರು ಸಿಕ್ಕಂಡು ಸಾಯ್ತಾರಪ್ಪ. ಅದಕ್ಕೆ ರೊಕ್ಕ ಕೊಟ್ಟರು ಚಿಂತಿಲ್ಲ, ಟ್ರೈನಿಗೆ ಬಂದವಳು ನಾನು. ಹೌದ್ರಿ ಅಮ್ಮಾರ, ಅದೇನ ನಿಜ. ಅಮ್ಮಾರ, ನೀವು ಯಾವ ಊರಿಗೆ ಹೋಗ್ಬೇಕು? ಏನು ಮರನ? ಮರ ತರಕ್ ನಾ ಎಲ್ಲಿ ಹೋಗ್ಬೇಕೇವ? ನಾನ್ಯಾಕೆ ಮರ ತರಕ್ ಹೋಗ್ಲಿ? ನಾ ಬೆಂಗಳೂರಿಗೆ ಹೊಂಟ ನೋಡು. ಅಮ್ಮಾರ, ನಾನು ಮರ ಅಂತ ಅಂದಿಲ್ರಿ, ಯಾವ ಊರಿಗೆ ಹೊಂಟಿರಿ ಅಂತ ಕೇಳೇನಿ. ಹೋಗ್ಲಿ ಬಿಡ್ರಿ ಅತ್ಲಾಗ, ಬೆಂಗಳೂರು ಅಂತ ಅಂದ್ರಲ್ಲ. ನಿನಗೆ ಹೆಂಗೆ ಗೊತ್ತಾತು ನಾ ಮರ ತಳ್ಳಿ ಹೊಂಟನಿ ಬೆಂಗಳೂರಿನಾಗ ಅಂತ? ನೀವು ಅಲ್ಲಿಗೆ ಹೊಂಟಿರೇನ? ನಾನೇನಾರ ನಿನ್ನ ಪರಿಚಯ ಇದ್ನೇನ ಮುಂಚೆನ? ದೊಡವ ಬಿಡ ದೊಡವ, ಅತ್ಲಾಗ ಕಿವಿ ಕೇಳಲ್ಲ ಏನಿಲ್ಲ. ಮುದುಕಿಗೆ ತಲೆ ಹಿಡಿಸ್ತಾಳ ನಮ್ದು. ಸುಮ್ಮನಿರು ನೀನು. ನೀವೊಂದು ಮಾತಾಡಿದ್ರೆ ಅದೊಂದು ಮಾತಾಡ್ತದ ಅತ್ಲಾಗ. ಹೂನ ಬೇ ಅಮ್ಮ. ನೀನು ಯಾವ ಊರಿಗೆ ಹೋಗ್ಬೇಕಾಯಪ್ಪ? ಅವಳೆ ಕಿಟಕಿ ಪಕ್ಕಕ್ಕೆ ಹತ್ತಿ ಚೀಲ್ ಕುಂತೀಯಲ್ಲ. ಯಾಕಬ್ಬ ಹತ್ತು ಚೀಲ ಅನ್ನಕತ್ತಿ ನನಗೆ. ನಾನು ಬೆಂಗಳೂರಿಗೆ ಹೋಗ್ಬೇಕು. ಫಸ್ಟು ಮಕಾನ ಸೊಂಡಿ ಇಲ್ಲಿ ಮಾಡ್ದಂಗೆ ಮಾಡಕತ್ತಿಯಲ್ಲ, ಅದನ್ನ ಮಾಡೋದು ಬಿಡು. ಮೊದ್ಲು ಹತ್ತಿ ಚೀಲ ಇದ್ದಂಗೆ ಅದಿದಿ, ಮತ್ತೆ ಅದನ್ನ ಬಾಯಿ ಹುಂಗ ಮಾಡಿ ಮಾತಾಡಕತ್ತಾನ. ಯಾನಮ್ಮಿ ಕಾಣ್ತಿದಿ. ಫಸ್ಟ್ ಉಗುಳು ಬಾಯಾಗಿಂದು ಹೊಲಸ ಗುಡ್ಕ ನೋಡಿ ಯಾನಮ್ಮಿ ಹಾಕ್ಯಂದಿದಿ. ಹೋಗಬ್ಬ, 20 ರೂಪಾಯಿ ಗುಡ್ಕ ಚೀಟಕ್ಕೆ ನಾನು ಅದನ್ನ ಯಾಕೆ ಹೋಗಿಬೇಕು ಇಷ್ಟಲ್ರಿ? ಏನ 20 ರೂಪಾಯಿ ಕೊಟ್ರ ಉಗುಳ್ತೀಯ? ಹೋಗ ಭಾಡ. ನಾನು ಯಾಕೆ ನಿನಗೆ 20 ರೂಪಾಯಿ ಕೊಡ್ಲಿ? ತಿನ್ಕ ಹೋಗು. ನನಗೇನೋ ಬೇಕಾಗೈತಿ. ಆ ಪಿಕ್ಚರ್ನೇ ತೋರಿಸ್ತಾರಲ್ಲ, ಹೆಣ್ಮಗಳದು ಬಾಯಿ ಕಟ್ ಮಾಡಿ ಬಾಯಿಗೆ ಒಂದು ಮಾಸ್ಕ್ ಹಾಕ್ತಾರ, ಹಂಗೆ ಹಾಕಿಸ್ಕೇ ಅಂತ ನೀನು. ಅವಾಗ ಬುದ್ಧಿ ಬರೋದು ಬೇಡ ನಿನಗೆ. ಏನಬ್ಬ ಹಿಂಗೆ ಮಾತಾಡಕತ್ತಿದ್ದು ನೀನು? ನೀನು ನಮ್ಮವ್ವನ ಹೆಂಗೆ ಬೇಕಾಗ ಬೈತಿಯಲ್ಲ ನನಗೆ. ನಾನು ಇಷ್ಟ ಬಿಡು, ನಾನು ಏನೇ ಕಡೆ ತಿನ್ಕೊಂತಾನೆ. ನಿಂಗನ ಬೇಕಾಗಿತ್ತೆ. ಏ ಬಡ, ನಾನು ನಿನ್ನ ಗುಡ್ಕ ತಿನ್ಬೇಡ ಅಂದದ್ದಕ್ಕೆ ನಿಮ್ಮವನ್ನ ತಗ ನೀನು ಗುಡ್ಕ ತಿನ್ನು ಅನ್ನಕತ್ತೀಯ ಹೆಂಗ್ ನನಗೆ? ಈ ಅಜ್ಜಿ ಕಿವಿನೇ ಕೇಳಿಸ್ತಿಲ್ಲ, ಇಷ್ಟು ಕಾಮಿಡಿ ಆಗಿದೆ ನೋಡಕ್ಕೆ. ಈ ಮುದುಕಿ ಕಿವ್ಯಾಗ ಹೇಳ್ತಡಿ ಹೋಗಿ. ಬೇ, ನಾನು ಇಷ್ಟ ಬಿಡ ಬೇ, ನಾನು ತಿನ್ಸಾನಿ. ನಿನಗೆ ನಿಮ್ಮವನ ಅಂತ ಅಂದಿಲ್ಲ ನಾನು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗೋವರೆಗೂ ನನಗೆ ಕಾಡ್ಬೇಡ. ದೂರ ಸರಿ ಬಡೆ. ನಿನ್ನ ಬಾಯಿಗೇನು ತುಂಬ್ಕೊಂಡು ಮತ್ತೆ ಸೊಂಡಿ ಇಲಿ ಅಂತ ಬಾಯಿ ಮಾಡ್ಕೆ ನನಗೇನು ಬಂದಿಲ್ಲ ಉಮ್ಮ ಕೊಡ್ಬೇಕು ಅಂತ ಮಾಡಿ. ಸರಿ ದೂರ. ಯವ್ವಾ, ಏ ಮುದುಕಿ. ನಿನ್ನ ಈ ಮುದುಕಿ ಎಲ್ಲಿಂದ ಜೋಡಾತ ನನಗೆ ಇದು ಜೋಡೋದಂಗಾಗೈತಿ. ನಾನು ಈ ಮುದುಕಿ ನನ್ನ ಪಕ್ಕಕ್ಕೆ ಕುಂಡ್ರಿಸ್ಕೆ ಬಾರ್ದಾಗಿತ್ತು. ಬೆಂಗಳೂರವರೆಗೂ ಅತ್ಲಾಗ ಒಂದಿಟ್ಟು ಜಕ್ಕಂತ ಹೋಗಾನು ಗುಡ್ಕಾನ ಅಂದ್ರೆ ಒಳ್ಳೆ ಬಂದು ಯಾನಮ್ನಿ ಕಡಕತ್ತತಿ. ಏ ಮುದುಕಿ,
ಉಗುಳು ಬಂದನ್ ಗುಡ್ಕಾನ. ನಾನೇ ನಿನಗೆ ಗುಡ್ಕ ತಿನ್ನು ಅಂತ ಹೇಳಿಲ್ಲ. ನನಗೆ ತಲೆ ಹಿಡಿಸ್ಬೇಡ. ಬೆಂಗಳೂರು ಬರೋವರೆಗೂ ಬಾಯಿ ಮುಚ್ಕೊಂಡ್ ಕುಂದ್ರು. ಏನ ತಲೆ ಸಿಡಿಯಾಕತ್ತತೆ ಮತ್ತ ಆ ನಮ್ನಿ ಜಗ್ಯಾಕತ್ತೀಯಪ್ಪ. ವಾಸನಿಗೆ ನನಗೆ ವಾಂತಿ ಬಂದಂಗ ಆಗತತಿ. ಮತ್ ನಿನಗೆ ತಲೆ ಸಿಡಿಲಾರ್ದಂಗ ಇರ್ತತೇನ? ಬೇ ನನಗೇನಾಗಕತ್ತಿಲ್ಲ ಬೇ, ನಾ ಆರಾಮದ. ನೀ ಬಾಯಿ ಮುಚ್ಕೊಂಡ್ ಕುಂದ್ರು. ಈಗ ನೋಡ್ ಹಂಗ ಮುಸುಡಿ ಒಂದು ಕೊಟ್ರ ಮುಸುಡಿ ಹನುಮಪ್ಪನ ಮಕ್ಕ ಹಬ್ಬಕ್ ನೀನೇ ಅವಲ್ಲ ನನಗೆ ಬಾಯಿ ಮುಚ್ಕೊಂಡ್ ಕುತ್ಕ ಅನ್ನಕ. ಮತ್ ನೀನ್ಯಾರ ಬೇ ನನಗೆ ಗುಡ್ಕ ತಿನ್ಬೇಡ ತಿನ್ಬೇಡ ಅಂತ ತಲೆ ಹಿಡಿಸಿದೆಯಲ್ಲ ಇಷ್ಟೊತ್ತು? ಏಯ್ ಬಡ ಕೂಗ್ ಮಾತಾಡ್ಬೇಡ ಸರಿಯಲ್ಲಿ. ವಾಸನಿ ಅಂದ್ರೆ ವಾಸನಿ ಇದಿ ಬಾಯಿ ನೋಡೋದು ಒಳ್ಳೆ ಬಚ್ಚಲ ನಾತಂಗ್ ಮಾರಕತ್ತತಿ. ಕ್ಯಾನ್ಸರ್ ಬಂದು ಬಾಯಿ ಕತ್ತರಿಸಬಾರ್ದು ಅಂತ ಹೇಳಿದ್ ನಿನಗೆ ತಿನ್ಬೇಡ ಅಂತ. ಹಂಗ ಕೂಗ್ ಮಾತಾಡಕ್ ಬಂದ್ಬಿಟ್ಟ ಹಂಗ ಇವನು. ನಾನ ಸೀಟ್ ಚೇಂಜ್ ಮಾಡ್ತಾ ಮೊದ್ಲ ಈ ಮುದ್ಕಿ ಪಕ್ಕ ಕುಂದ್ರಾಕ ಹೋಗೋದಿಲ್ಲ. ಅಯ್ಯ ತಮ್ಮ ಯಾಕ ಎಲ್ಲಿ ಹೊಂಟಿ? ಇನ್ನು ಬೆಂಗಳೂರು ಬಂದಿಲ್ ಕುತ್ಕ. ನಾನು ಬ್ಯಾರೆ ಸೀಟ್ನಾಗ ಕುತ್ಕೊಂತಾನಿ, ಈ ಸೀಟ್ನಾಗ ಕುತ್ಕೊಳ್ಳೋದಿಲ್ಲ. ಏನ ಅನ್ನಕತ್ತೀಯಲ್ಲ? ಏನೋ ಸೀಟ್ನಾಗ ಏನಾಗೈತಿ? ಯಾಕೆ ಎದ್ದು ನಿಂತ್ಕೊಂಡಿ? ಯಾಕೆ ನಿಂತ್ಕೊಂಡ ಬರ್ತೀಯ ಬೆಂಗಳೂರು ಬರೋವರೆಗೂ? ಆ ಸೀಟ್ನಾಗ ಮಳಿ ಐತಿ, ಮಳಿ ಚುಚ್ಚಕತ್ತತಿ, ಅದಕ್ಕ ಎದ್ ನಿಂತಾನಿ. ಯಾಕ ಮೂಲ್ವೇದಾಗೈತೆ ಮಳಿ ಚುಚ್ಚಕತ್ತವನ? ಮತ್ತೆ ಬಿಸಿಲು ಅಂದ್ರೆ ಬಿಸಿಲು ಐತಪ್ಪ, ಕುಂತ್ರ ಮತ್ತ ಚುಚ್ಚಕಲ್ಲೇನವು? ಅದಕ್ಕೆ ಎದ್ದು ನಿಂತೇನ್ ನೀನ? ಹೋಗ್ಲಿ ಬಿಡ ನಿತ್ಕ. ನಿನ್ನ ಬೆಳಗ್ಗೆ ಯಾರ ಮುಸುಡಿ ನೋಡಿದ್ನೇ ಏನ? ಈ ಮುದಿಕ್ ಎಷ್ಟು ತಲೆ ಹಿಡ್ಸಕತ್ತತ್ ನನಗೆ. ಅಯ್ಯಯ್ಯ ಹೋಗೇ ಬಿಟ್ಟು ನೋಡಿ. ನೀರೋದು ಹೇಳಿದ್ರೆ ಹಂಗ ಇದ್ದಂಗೆ ಹೇಳಿರಿ ಅದು ಬಂದು ಎದಿಗೆ ಹೋದ್ರ ಅಂತ ಹಂಗಾತ್ ನೋಡಿ ಒಂದು. ನನ್ನ ಸೀಟ್ ನನಗೆ ಸಿಕ್ತು. ಅಮ್ಮ ಎಷ್ಟು ಕಾಮಿಡಿ ಅಮ್ಮ ಈ ಟ್ರೈನಲ್ಲಿ. ನಾವು ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗ್ತೀವಲ್ಲ, ಇಲ್ಲಿ ಯಾರು ಜನ ಇರಲ್ಲ ಏನಿಲ್ಲ. ಎಷ್ಟು ಕಾಮಿಡಿ ಐತಿ ನೋಡಮ್ಮ ಈ ಟ್ರೈನ್ನಾಗ. ಈ ಅಜ್ಜಿ ಆ ಅಂಕಲು ಎಷ್ಟು ಮಜಾ ಬಂತಮ್ಮ ನನಗಂತ. ಆ ಅಂಕಲ್ ಈ ಅಜ್ಜಿ ಏನೋ ಅನ್ನಕತ್ತ ಯಪ್ಪ ದೇವ್ರೆ. ಹೂನವ ಮತ್ತ 4 ಮಂದಿ ನಡುವೆ ಇರ್ಬೇಕು. 4 ಮಂದಿ ನಡುವಿದ್ರ 4 ನಮ್ನಿ ವಿಷಯ ತಿಳಿತಾವು. 4 ಮಂದಿ ಪರಿಚಯ ಆಗ್ತಾರ. ಅದ ಒಂಟಿಗೂಗತಿ ಎಲ್ಲೇ ಒಂದು ಮೂಲೆ ಕುತ್ಕೊಂಡು ಹೋದ್ರ ಟೈಮ್ ಪಾಸ್ ಆಗೋದಿಲ್ಲ ನಿನಗೆ. ಊರ್ ಬರೋವರೆಗೂ ಹೆಂಗಪ್ಪ ಕಾಲ ಕಳೆಯೋದು ಅನಿಸ್ತತಿ. ಈಗ ನೋಡ ಒಂದು ಅರ್ಧ ಟೈಮ್ ಹೆಂಗ್ ಹೋತ ಅನ್ನೋದ ಗೊತ್ತಾಗ್ಲಿಲ್ಲ. ಹೌದು ಅಜ್ಜಿ ನೀವು ಹೇಳೋದು ನಿಜ.